ಈ ಪದಗ್ರಹಣಕ್ಕೆ ಬಂದವ್ರಿಗೆಲ್ಲರಿಗೂ ಸಂತೋಷ. ಈ ಪದಗ್ರಹಣಕ್ಕೆ ಕಾರಣ ಏನು ಅಂದರೆ, ಕಾರಣಕರ್ತರು ಯಾರು ಅಂದರೆ, ಒಂದು ಕುರುಡುಮಲೆ ವಿನಾಯಕ ಸ್ವಾಮಿ, ಮುಳಬಾಲ್ ಪ್ರಾಣದೇವರಾದಂಥ ಆಂಜನೇಯ ಸ್ವಾಮಿ ಮತ್ತು ಕೋಲಾರ ಶಾಸಕರಾದ ಕೊತ್ತೂರು ಮಂಜಣ್ಣವರು, MLC ಅನಿಲ್ ಅಣ್ಣವರು, ಆದಿನಾರಾಯಣನವರು, ಇವ್ರಿಗೂ ಮೇಲ್ಪಟ್ಟು ನಮ್ಮ ಬೈಲ್ತಿ ಸುರೇಶ್ ಅಣ್ಣವರು ಡಿಸ್ಟಿಕ್ ಮಿನಿಸ್ಟರ್ ಭಾಳಷ್ಟು ಶ್ರಮೆ, ಅವರೊಂದು ಆಶೀರ್ವಾದದಿಂದನೇ ಇವತ್ತು ನಾವು 4 ಜನ ಈ ಮುಳಬಾಗಲ್ ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರವನ್ನು ತಗೊಂಡು ಬರಲಿಕ್ಕೆ ಆಯಿತು. ಆಮೇಲೆ ನಮ್ಮ ಸಿದ್ದರಾಮಯ್ಯನವರ ಆಶೀರ್ವಾದ, DK ಸಾಹೇಬರ ಒಂದು ಆಶೀರ್ವಾದದಿಂದ ಇವತ್ತು ಈ ಮುಳಬಾಲಲ್ಲಿ ಮೊಟ್ಟ ಮೊದಲಿಗೆ ಪ್ರಾಧಿಕಾರ ಬಂದಿದೆ. ಸೊ ಎಲ್ರಿಗೂ, ಆಮೇಲೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ಹಿರಿಯ ಮುಖಂಡರು ಒಂದು ಆಶೀರ್ವಾದದಿಂದ ಈ ಒಂದು ಪದವಿ ನಮಗೆ ಸಿಕ್ಕಿದೆ ಅಂತ ಸಂತೋಷವಾಗಿ ಅವರಿಗೆಲ್ಲ ಅಭಿನಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಮಂಜುನಾಥ್, ಆದಿನಾರಾಯಣ ಮತ್ತು ಅನಿಲ್ ಅಣ್ಣವರು ಮತ್ತು ಸಿದ್ದರಾಮಯ್ಯನವರು, ಬೈಲ್ತಿ ಸುರೇಶ್ ಅಣ್ಣವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ, ಈ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವಂಥ ಸುಹಾಸ್ ಅವರಿಗೆ ಮತ್ತು ಸದಸ್ಯರನ್ನು ಕೂಡ ಧನ್ಯವಾದ ಹೇಳಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ, ಈ ಮುಂದಿನ ದಿನಗಳಲ್ಲಿ ಏನು ಯೋಜನಾ ಪ್ರಾಧಿಕಾರವನ್ನು ಕೂಲಂಕಷವಾಗಿ ಒಂದು ಸರ್ಕಾರದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ 2 ಮಾತನಾಡೋ ಅವಕಾಶ ಎಲ್ಲರಿಗೂ ಹೊಂದಿಸ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.